ಫಸ್ಟ್ ಒಂದು ಕನ್ನಡದವ್ನ ಮದುವೆ ಆಗೋ ಸಾಕು ಅನ್ನತ್ತೆ, ಆಮೇಲೆ ಒಂದು ಇಂಡಿಯನ್ ಮದುವೆ ಆಗೋ ಸಾಕು, ಕೊನೆಗೆ ಒಂದು ಹುಡುಗಿನೇ ಮದುವೆ ಆಗಪ್ಪ ಸಾಕು. ಅವ್ರಿಗೆ ಅಲ್ಲಿ ಹುಡುಗಿನೇ ಬೇಕು ಅಂತ ಕೇಳ್ತಾನೆ, ಯಾಕಂದ್ರೆ ಅವಳಿಗೆ ಅಲ್ಲಿ ಇದೆಲ್ಲ ಗೊತ್ತಿರುತ್ತೆ. ನಮ್ಮ ರೋಡಲ್ಲಿ ಈ ಕಡೆ ತೆಲುಗು, ಈ ಕಡೆ ಚೈನೀಸ್, ಅವ್ರ ಪಕ್ಕ ಮಲಯಾಳಂ, ಎದುರುಗಡೆ ತೆಲುಗು, ಆ ಕಡೆ ತಮಿಳು, ಇನ್ನು ಮುಂದಕ್ಕೆ ಹೋದ್ರೆ ಬ್ರೆಜಿಲ್ ಅವ್ರು ಇದ್ದಾರೆ. ಸೊ ನಮ್ಮ ರೋಡಲ್ಲೇ ಆಫ್ರಿಕನ್ ಅಮೆರಿಕನ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಇಲ್ಲಿ ನಮ್ಮ ಬೆಂಗಳೂರಿಗೆ ಬೇರೆಯವ್ರು ನಾರ್ತ್ ಇಂಡಿಯಾದವ್ರು ಬಂದ್ಬಿಟ್ಟಿದ್ದಾರೆ, ಅವ್ರು ನೋಡಿಸಿ ಅಂತೀವಿ. ಇವಾಗ ನಾವು ಅಮೆರಿಕಾಗೆ ಹೋಗಿದ್ದೀವಿ, ಅವ್ರು ನಮ್ಮನ್ನು ನೋಡಿಸ್ಬೇಕಾಗತ್ತಷ್ಟೇ. ಇವಾಗ ಒಂದು ಫ್ಯಾನ್ ಕೆಟ್ಟೋಯ್ತಾ, ಇಲ್ಲೇ ಯಾರನ್ನೋ ಕರ್ಸು ಮಾಡಿಸ್ತಾನೆ ಅನ್ನೋ ಒಂಥರ ಗತ್ತಿರುತ್ತೆ. ನಮ್ಗೆಲ್ಲ ಗೊತ್ತಿರಲ್ಲ. ರಿಪೇರಿ ಆಯ್ತಾ, ಹೆಂಗಪ್ಪ ರಿಪೇರಿ ಮಾಡೋದು, ಯೂಟ್ಯೂಬಲ್ಲಿ ನೋಡ್ಕೊಂಡು ರಿಪೇರಿ ಮಾಡ್ಕೋತೀವಿ. ಯಾಕಂದ್ರೆ ಒಂದು ಲೇಬರ್ ಕಮ್ಮಿ ಅಲ್ಲಿ, ಇನ್ನೊಂದು ಲೇಬರ್ ಎಕ್ಸ್ಪೆನ್ಸಿವ್. ಮನುಷ್ಯನ ಕೆಲಸಕ್ಕೆ ಬೆಲೆ ಜಾಸ್ತಿ. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಅಮೆರಿಕಾದಲ್ಲಿದ್ರು ಕರ್ನಾಟಕದ ಭಾರತದ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ. ಅದು ಹಾರ್ಟಲ್ಲಿ ಸೇರ್ಕೊಂಡ್ಬಿಟ್ರಿ. ನೀವು ಯಾವುದೇ ಗ್ರಾಹಕರು ಹೋಗಿ ನಮ್ಮ ಹಾರ್ಟ್ ಬೀಟ್ ಕನ್ನಡ ಅಂತಾನೆ ಅಂತಿರುತ್ತೆ. ಮನೆ ತಗೊಳ್ಬೇಕು ಅನ್ನೋ ಕನಸು ಸಾಕಾರ ಆಯ್ತು. ಅದು 2013 ಆಯ್ತು. 4 ವರ್ಷ ತಗೊಂಡ್ವಿ. 2013 ನಾವು 2000 ಇಲ್ಲ ಮೈಸೂರಲ್ಲಿ ತಗೊಂಡಿದ್ದ. ಅವಾಗ ನಾವು ಸೇವಿಂಗ್ಸ್ ಇದೆ ಸರ್, ಹಂಗೆ ಅಂತರ ಸೇವ್ ಮಾಡ್ಬೋದು. ನಿಮ್ಮ ಮೆಂಟಾಲಿಟಿ ಅಲ್ಲ, ನೀವು ಎಷ್ಟು ಸ್ಪೆಂಡ್ ಮಾಡ್ತೀರ ಅದ್ರ ಮೇಲೆ. ಎಲ್ಲೇ ಹೋದ್ರು ಅಷ್ಟೇ ಅಲ್ವಾ. ಇಲ್ಲಿ ನಾವು ಖರ್ಚುಗಳ ಮೇಲೆ ನಮ್ಮ ಉಳಿತಾಯ, ಇಲ್ಲೂ ಹೆಂಗೋ ಅಲ್ಲೂ ಹಂಗೆ. ಇವಾಗ ಮನಿ ಅರ್ನ್ಡ್. ಹೌದಾ. ಇವಾಗ ನಾನು ಅಮೆರಿಕಾದಲ್ಲಿದ್ದೀನಿ. ನಾನು ಸೇವ್ ಮಾಡಬೇಕು ಅಂತಲೇ ಹೋದರೆ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ತೊಗೊಂಡು ಎಷ್ಟು ಬೇಕು ನಾನು ಊಟ ತಿಂಡಿ ರಿಸ್ಟ್ರಿಕ್ಟ್ ಮಾಡಿಕೊಂಡು ಬರೀ ಸೇವಿಂಗ್ ಮೋಡಲ್ಲೇ ಇದ್ದರೆ ಮಾಡಿಕೊಂಡು ಇದು ಮಾಡ್ಕೋಬೋದು. ಇಲ್ಲ ನಾನು ಸ್ವಲ್ಪ ಲಕ್ಸುರಿ ಎಂಜಾಯ್ ಮಾಡ್ತೀನಿ ಅಂದರೆ ಒಂದು ಮನೆ ತೊಗೊಂಡು, ಅಲ್ಲಿ ಮನೆ ತೊಗೊಂಡ್ಮೇಲೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ, ನಿಮಗೆ 2,000 ಅಪಾರ್ಟ್ಮೆಂಟು ಕೊಡ್ತೀನಿ ಅಂದರೆ ಬಾಡಿಗೆಗೆ, ಇಲ್ಲಿ 4,000 5,000 ಹೋಗುತ್ತೆ. ಬರೀ EMI 2,500-3,000 ಹೋಗುತ್ತೆ. ಆ ಬಿಲ್ಸೇ 1,000-1,500 ಆಗ್ಬಿಡುತ್ತೆ. ಒಟ್ನಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ಓನ್ ಆದಾಗ. ಅದೇ ಡಿಪೆಂಡ್ಸ್, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಸೇವ್ ಮಾಡಬೇಕು, ನೀ ಹೆಂಗೆ ಬದುಕ್ತೀಯ ಅಂತ. ಅಂದರೆ ಲೈಫ್ ಲಾಂಗ್ ಹಿಂಗೆ ಇರಬೇಕಾ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ನಾವು ಬರೀ ಸೇವಿಂಗ್ ಮಾಡಲ್ಲ ಇದ್ದಾಗ ಇನ್ನೆಷ್ಟು ದಿನ ಇರೋಣ ಅಂತಲೂ ಒಂದು ಕ್ವಶನ್ ಬಂದ್ಬಿಡುತ್ತೆ. ಇಲ್ಲಿದ್ದು ಯಾವಾಗ ಎಂಜಾಯ್ ಮಾಡೋದು ಅನ್ನೋದು ಒಂದು ಇರುತ್ತಲ್ಲ. ಸೊ ಅದೊಂದು ಬ್ಯಾಲೆನ್ಸ್ ನೀವು ಮಾಡ್ಕೋಬೇಕು. ಅಂದರೆ ಎಟ್ ದಿ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂದರೆ, ಸೇವಿಂಗಿಂತ ಇವಾಗ ಈ ಜನ ಏನು ನೋಡ್ತಾರೆ ಅಂದರೆ, ಕೆಲವ್ರಿಗೆ ಎಲ್ಲರಿಗೂ ಒಳ್ಳೆ ಹೈ ಸ್ಯಾಲ್ರಿ ಏನು ಬರಲ್ಲ, ನಾರ್ಮಲಾಗಿ ಬರುತ್ತೆ. ಒಂದು 2,000-3,000 ಸೇವ್ ಮಾಡ್ತಿರ್ತಾರೆ, $1,000-2,000. ಬಟ್ ಮೇನ್ ಏನಂದರೆ ಇನ್ಫ್ರಾಸ್ಟ್ರಕ್ಚರು. ಸೊ ಮಕ್ಕಳ ಎಜುಕೇಷನು, ರೋಡು, ವುಮೆನ್ ಸೇಫ್ಟಿ ಇರ್ಬೋದು, ಲಾ ಆ್ಯಂಡ್ ಆರ್ಡರು. ಸೊ ಆ ದೃಷ್ಟಿಯಿಂದ ಕೆಲವರು ಅಲ್ಲಿ ಇಷ್ಟಪಡ್ತಾರೆ. ಅಂದರೆ ಓವರ್ ಆಲ್ ಎನ್ವಿರಾನ್ಮೆಂಟು ಇವಾಗ ಸೇಫ್ ಫಾರ್ ವುಮೆನ್. ಒಂದೊಂದು ಏರಿಯಾ ಇದೆ, ಅದು ನೋಡ್ಕೊಂಡು ಹೋಗ್ಬೇಕಷ್ಟೇ. ಅಂದರೆ ಎಷ್ಟೇ ಇದ್ರೂ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಂತಾರಲ್ಲ, ಆ ಥರನೂ ಇದೆ. ಸೇಫ್ ಇದೆ ಸರ್, ಸೇಫ್ ಇದೆ. ಕೆಲವು ಏರಿಯಾಗಳಿದೆ, ಅಲ್ಲಿ ಎಲ್ಲ ಗೊತ್ತಿರುತ್ತೆ, ಆ ಥರ ಏರಿಯಾಗಳಿಗೆಲ್ಲ ಹೋಗ್ಬೇಡಿ. ಅದು ಇಲ್ಲಿ ಇವಾಗ ಎಲ್ಲಿ ಸಿಟಿ ಅಂತ ಹೇಳ್ತೀವಲ್ಲ, ಅಲ್ಲಿ ಡೌನ್ ಟೌನ್ಸ್ ಅಂತಿರುತ್ತೆ. ಪ್ರತಿ ಸಿಟಿಗೆ ಡೌನ್ ಟೌನ್ ಅಂತಿರುತ್ತೆ. ಅಲ್ಲಿ ಹೆಚ್ಚಾಗಿ ಹೋಟೆಲ್ಸು, ಬಾರು, ಪಬ್ಬು, ಆ ಥರದ್ದು. ಸೊ ಆ ಥರದ್ದಲ್ಲೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ನೈಟು ಇದರಲ್ಲೆಲ್ಲ ಹೋಗೋದಕ್ಕೆ. ಮಾಮೂಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲೆಲ್ಲ ಕಾಮಾಗಿರುತ್ತೆ, ಇದಾಗಿರುತ್ತೆ. ಆದರೂ ಯಾರು ಓಡಾಡ್ತಿರಲ್ವಲ್ಲ, ನಮ್ಮ ಸೇಫ್ಟಿಗೆ ನಾವು ರೋಡಲ್ಲಿ ನಡ್ಕೊಂಡೇ ಹೋಗಲ್ಲ, ಕಾರಲ್ಲಿ ಹೋಗ್ತೀವಿ, ಇಳಿತೀವಿ, ಪಾರ್ಕಿಂಗಲ್ಲಿ ಹೋಗ್ತೀವಿ, ಬರ್ತೀವಿ, ಕಾರಲ್ಲಿ ಮನೇಲಿ ಬಂದು ಇಳಿತೀವಿ. ಸೊ ಆ ಥರದ್ದೆಲ್ಲ ಸೇಫ್ಟಿ ವೈಸ್ ಚೆನ್ನಾಗಿದೆ. ಗಂಡಸರು ಅಷ್ಟೇ ವೆರಿ ರೆಸ್ಪೆಕ್ಟ್ಫುಲ್ ಇರ್ತಾರೆ. ನೀವು ಹೊರಗಡೆ ಎಲ್ಲ ರೋಡಲ್ಲಿ ನೋಡಿ ಹೋದ್ರು ಯಾರು ನಿಮ್ಮನ್ನೇನು ಮಾತಾಡ್ಸೋಕೆ ಬರಲ್ಲ. ನಿಮ್ದು ಆಯ್ತಾ, ನಿಮ್ದು ಅಷ್ಟೇ. 2 ಗಂಟೆ 3 ಗಂಟೆಗೆ ಹೋದ್ರು ಯಾರು ಏನು ಕೇಳಲ್ಲ. ಇವರೇ ಒಬ್ಬೊಬ್ಬರು ಒಂದ್ಸರಿ 1 ಗಂಟೆ 2 ಗಂಟೆಲೆಲ್ಲ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ನೋಡೋ ದೃಷ್ಟಿಗಳು ಸ್ವಲ್ಪ ಇರುತ್ತೆ. ಅಲ್ಲಿ ಎಲ್ಲರೂ ಈ ಚಿಕ್ಕ ಬಟ್ಟೆ ಹಾಕೊಳ್ಳೋದು. ಇವಾಗ ಸಮ್ಮರ್ ಬಂದರೆ ಎಲ್ಲರೂ ಚಿಕ್ಕದಾಗಿ ಬಟ್ಟೆಗಳು ಹಾಕೊಂಡು ಓಡಾಡ್ತಾರೆ. ವಿಂಟರ್ ಬಂದರೆ ಎಲ್ಲ ಫುಲ್ ಜಾಕೆಟ್. ಅಲ್ಲಿ ವೆದರ್ಗೆ ತಕ್ಕಂಗೆ ಬಟ್ಟೆಗಳು ಚೇಂಜ್ ಆಗುತ್ತೆ. ಸೊ ಮಕ್ಕಳು ಎಲ್ಲರೂ ಚಿಕ್ಕಂದಿಂದ ಆ ಥರ ನೋಡಿರ್ತಾರೆ. ಸೊ ಅದೊಂಥರ ಕೆಟ್ಟ ದೃಷ್ಟಿಗಳಷ್ಟಿರಲ್ಲ. ಸೊ ಅದು ಕಾಮನ್ನು ಅಲ್ಲಿ. ಇವಾಗ ಚಿಕ್ಕ ಬಟ್ಟೆ ಹಾಕೊಂಡು ಹೋಗ್ತಿದ್ದಾರೆ, ಕೆಟ್ಟದಾಗಿ ಹೋಗ್ತಿದ್ದಾರೆ ಅನ್ನೋ ಥರದ್ದು ಅಲ್ಲಿ ನೋಡೋ ದೃಷ್ಟಿ ಆ ಥರ ಇಲ್ಲ. ಯಾಕಂದರೆ ಸಮ್ಮರ್ ಬಂದರೆ ಎಲ್ಲರೂ ಅಲ್ಲಿ ಕಲ್ಚರ್ ಪ್ರಕಾರ ಎಲ್ಲ ಥರ ಹಾಕ್ಕೊಂಡು ಹೋಗ್ತಾರಲ್ಲ. ಸೊ ಅದು ಸಡನ್ನಾಗಿ ನಾವು ಇಲ್ಲಿ ಯಾರಾದರೂ ಹಂಗೆ ಹಾಕೊಂಡು ಹೋದರೆ ಅದೊಂಥರ ಕೆಟ್ಟದಾಗಿ ಕಾಣಿಸುತ್ತೆ. ಅಲ್ಲಿ ಅದು ಕಾಮನ್ನು, ಅದು ಕೆಟ್ಟದಾಗ ಅನಿಸಲ್ಲ. ಸೊ ಒಂಥರ ಆ ಥರ ಒಂದು ಸ್ವಲ್ಪ ಅಲ್ಲೂ ಇದೆ ಬೇರೆ ಥರ. ಇವಾಗ ಬೇರೆ ಥರ ಪ್ರಾಬ್ಲಮ್ಸ್ಗಳು ಅಲ್ಲೂ ಇದೆ, ಅಲ್ಲಿಲ್ಲ ಅಂತಿಲ್ಲ. ಕಿಡ್ನ್ಯಾಪಿಂಗು ಅದು ಇದು ಇದೆ, ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ಆ ಥರದ್ದೆಲ್ಲ. ಸೊ ಒಂಥರ ಸೇಫ್ಟಿ ವೈಸು, ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟೀಸು ಅದೆಲ್ಲ ನೋಡಿದಾಗ ಯಾಕಿರಬಾರ್ದು ಇಲ್ಲಿ ಅನ್ನೋ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೇನೋ ಎಲ್ಲರಿಗೂ. ಸೆಟ್ಲ್ ಆಗಿದ್ವಿ. ಈಗ ನಾವು ಯಾವ ಸ್ಟೇಜಲ್ಲಿ ಇದೀವಿ ಅಂದರೆ, ಈಗ ಮಕ್ಕಳ ಎಜುಕೇಷನ್ ಇವಾಗ ನಾವು ಫಸ್ಟ್ ನಮ್ದು ಮುಗೀತು. ಈಗ ನಮ್ದೊಂದು ಕೆರಿಯರ್ ಸೆಟ್ಲ್ ಆಗಬೇಕು, ನಮ್ಮ ಕೆರಿಯರ್ ಎಲ್ಲ ಆಯ್ತು. ಈಗ ಮಕ್ಕಳು ಓದ್ತಾ ಇದಾರಲ್ಲ,
ಇವಾಗ ಅಲ್ಲೇ ಓದಲಿ, ಹೈಯರ್ ಎಜುಕೇಷನ್ ಅವ್ರು ಮಾಡಲಿ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀವಿ ಈಗ. ಆ ಥರ ಅದೊಂದು ಸೆಕೆಂಡ್ ಸ್ಟೇಜ್ ಅದು. ಇವಾಗ ಮಗ 10th ಓದ್ತಿದ್ದಾನಲ್ವಾ, ಸೊ ಇವಾಗ ಅಲ್ಲಿ ಇನ್ನೂ ಬೇರೆ ಥರ ಸಿಸ್ಟಮ್ ಬೇರೆ ಥರ ಇದೆ. ಇವಾಗ ಹೈಸ್ಕೂಲ್ ಅಂದರೆ ಇಲ್ಲಿ ನಾವೇನು ಮಾಮೂಲಿ ಹೈಸ್ಕೂಲ್ಗೆ ಹೋಗ್ತಾರೆ, ಆಮೇಲೆ 10th ಅಂದರೆ 10th PUCಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಇವ್ರಿಗೆ ಹೈಸ್ಕೂಲ್ ಅಂದರೆ 9th 10th 11th 12th ಅಷ್ಟು 4 ಹೈಸ್ಕೂಲೇ. ಸೊ ಅವ್ರಿಗೆ ಫಸ್ಟ್ 9th ಸ್ಟ್ಯಾಂಡರ್ಡಿಂದನೇ ಸೆಲೆಕ್ಟ್ ಮಾಡ್ಕೋಬೇಕು ಸಬ್ಜೆಕ್ಟ್ಸು. ನೀನು ಇಂಜಿನಿಯರಿಂಗ್ ಹೋಗ್ತೀಯ, ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀಯ, ಅದೆಲ್ಲ. ಆಮೇಲೆ ಅದು ಬೇರೆ ಬೇರೆ ತುಂಬ ಇದಿರುತ್ತೆ ಅವ್ರಿಗೆ. ಎವ್ರಿ ಡೇ ಎಕ್ಸಾಮು, ಲಾಸ್ಟ್ ಒಂದು ಫೈನಲ್ ಎಕ್ಸಾಮ್ ಮಾಡಿಬಿಟ್ರೆ ಮುಗೀತು ಅನ್ನೋಂಗಿಲ್ಲ. ಎವ್ರಿ ಡೇ ಎಕ್ಸಾಮು. ಅವ್ರಿಗೂ CET ಅಂತ ಒಂದು ತೊಗೋತಾರೆ ಇಲ್ಲಿ. ಅವ್ರಿಗೆ GPS ಸ್ಕೋರ್ ಅಂತಿರುತ್ತೆ. ಅವರು ಪ್ರತಿಯೊಂದು ಟೆಸ್ಟಿಗೂ ಸ್ಕೋರ್ಗೂ ಮ್ಯಾಟ್ರ್ ಆಗುತ್ತೆ. ಸೊ ಒಂಥರ ಸ್ಟ್ರಗಲ್ ಇದೆ ಅವ್ರಿಗೆ. ಇವಾಗ ಅದಕ್ಕೆ ತಕ್ಕಂಗೆ ಅವ್ರಿಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇಡೀ US ಅಲ್ಲಿ ಎಲ್ಲಿ ಬೇಕಾರೋ ಅವ್ರು ಅಪ್ಲೈ ಮಾಡ್ಬೋದು. ಅಲ್ಲೂ ಟಾಪ್ ಕಾಲೇಜಸ್ ಇರುತ್ತೆ. ಸೊ ಅದೆಲ್ಲ ಆ ಫೇಸಲ್ಲಿ ಇದ್ದೀವಿ ನಾವು ಇವಾಗ. ಹೈಸ್ಕೂಲು ಮಗ ಓದಲಿ, ಚೆನ್ನಾಗಿ ಓದಲಿ, ಅವ್ನಿಗೆ ರ್ಯಾಂಕಿಂಗ್ ಒಳ್ಳೇದು ಬರಲಿ, ಒಳ್ಳೆ ಕಾಲೇಜಿಗೆ ಸೇರ್ಕೊಳ್ಳಿ ಅಂತ. ಸೊ ನಿಮ್ಮ ಮಗ ಮತ್ತು ಮಗಳು ಅಲ್ಲಿರ್ತಾರೆ ಇನ್ನು? ಡಿಪೆಂಡ್ಸ್, ಅವ್ರು ಬರ್ಲೂಬೋದು. ಬಟ್ ಅದೇ ಸೋ ಫಾರ್ ಅವ್ರಿಗೆ ಅಲ್ಲಿ ಕಲ್ಚರ್ ಯೂಸ್ಟು ಆಗಿದ್ರಿಂದ ಟೆಂಡೆನ್ಸಿ ಏನಿರುತ್ತೆ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಬಟ್ ಮೈ ಪಾಯಿಂಟ್ ಇಸ್, ಹೌ ವುಡ್ ದ ಮ್ಯಾರೇಜ್? ಅಲ್ಲಿಗೆ ಯೋಚನೆ ಮಾಡಿಲ್ಲ. ಮೋಸ್ಟ್ಲಿ ಅಲ್ಲೇ ಮಾಡ್ಕೋತಾರೆ. ಆ್ಯಕ್ಚುಲಿ ನಾನು ನೋಡಿರೋ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನೋಡಿರ್ಬೇಕಾರೆ ಏನಾಗುತ್ತೆ ಅಂದರೆ ಇಲ್ಲಿಗೆ ಬಂದ ಕಲ್ಚರಲ್ ಕ್ಲಾಶ್ ಆಗುತ್ತೆ. ಇವಾಗ ಇಂಡಿಯಾದಲ್ಲಿ ಇವಾಗ ನಮ್ಮ ಫ್ರೆಂಡ್ಸು ಕೆಲವ್ರ ಮಕ್ಕಳು ಆ ಮದುವೆ ಏಜಲ್ಲಿ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಮೊದಲೆಲ್ಲ ಕರ್ಕೊಂಡ್ಬರ್ತಿದ್ರು ಇಂಡಿಯಾದವ್ರನ್ನ ಮದುವೆ ಮಾಡಿಸ್ತಿದ್ರು ಇಂಡಿಯನ್ಸ್ನೇ. ಬಟ್ ಅವ್ರು ಅಂತಾರೆ ಅಂದರೆ ಅವ್ರು ಬೆಳೆದಿರೋ ವಾತಾವರಣಕ್ಕೂ ಇವ್ರು ಬೆಳೆದಿರೋ ವಾತಾವರಣಕ್ಕೂ ತುಂಬ ಕ್ಲಾಶಸ್ ಇರುತ್ತಲ್ಲ, ಅದಕ್ಕೆ ಕೆಲವ್ರು ಇಷ್ಟಪಡಲ್ಲ. ಕಲ್ಚರಲ್ ಶಾಕ್ ಇರುತ್ತೆ. ಯಾಕಂದರೆ ಇವಾಗ ನಾನು ಒಬ್ಬ ನಮ್ಮ ಎದುರುಗಡೆ ಮನೆ ಹುಡುಗ, ಅವನು ಇಂಡಿಯಾದಲ್ಲಿ ಅವ್ರಿಗೆ ಅಲ್ಲಿ ಹುಡುಗಿನೇ ಬೇಕು ಅಂತ ಕೇಳ್ತಾನೆ. ಯಾಕಂದರೆ ಅವಳಿಗೆ ಅಲ್ಲಿದೆಲ್ಲ ಗೊತ್ತಿರುತ್ತೆ. ಈ ಹುಡುಗ ಇಲ್ಲಿ ಬೆಳೆದಿರೋದ್ರಿಂದ ಆ ಹುಡುಗಿ ಅಲ್ಲಿಂದ ಆದರೆ ಎಲ್ಲ ತಿಳಿದಿರ್ತಾಳಲ್ಲ ಹುಡುಗಿ. ಇಲ್ಲಿಂದ ಹೊಸ ಹುಡುಗಿ ಬಂದಾಗ ಅವಳಿಗೆ ಹೊಸದು ಎಲ್ಲ ಅಲ್ಲಿ ಕಲ್ಚರ್. ಹಾಂ, ಸೊ ಆ ರೀತಿನೂ ಈಗ ಆಗಿದೆ. ಈಗ ಇಂಡಿಯಾದಲ್ಲೇ ಮದುವೆ ಆಗ್ಬೇಕಾದ್ರೆ 108 ಕ್ವಶನ್ ಇರುತ್ತೆ. ಇವಾಗ ಫಿಲ್ಟರ್ ಮಾಡ್ತಿರ್ತಾರೆ. ಬಟ್ ಅಲ್ಲಿರೋ ಮಕ್ಕಳು ಮೋಸ್ಟ್ಲಿ ಅಲ್ಲಿರೋರ್ನೇ ಚೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್. ಈ ಜಾತಿ ಧರ್ಮ ಅದೆಲ್ಲ ಹೋಗಿದೆ ಸರ್, ಆದ್ರೂ ಅಲ್ಲಿ ಫಾಲೋ ಮಾಡ್ತಾರೆ ಕೆಲವರು. ಇವಾಗ ಅಲ್ಲೇನಂದ್ರೆ, ಇವಾಗ ನಮ್ಮ ಕೆಲವು ಫ್ರೆಂಡ್ಸು ಇವಾಗ ಮದುವೆ ವಯಸ್ಸು ಬಂದಿರೋ ಮಕ್ಕಳು ಅವ್ರೇನು ಹೇಳ್ತಾರೆ ಅಂದರೆ, ಅಯ್ಯೋ ಯಾರೋ ಬೇಡ, ಒಂದು ಇಂಡಿಯನ್ನೇ ಮದುವೆ ಆಗಪ್ಪ ಸಾಕು. ಕೊನೆಗೆ ಇಂಡಿಯನು ಫಸ್ಟು ಒಂದು ಕನ್ನಡದವ್ನ ಮದುವೆ ಆಗೋ ಸಾಕು ಅನ್ನುತ್ತೆ. ಆಮೇಲೆ ಒಂದು ಇಂಡಿಯನ್ ಮದುವೆ ಆಗೋ ಸಾಕು ಅಂದರೆ ಆ ಥರ ಕೊನೆಗೆ ಒಂದು ಹುಡುಗಿನೇ ಮದುವೆ ಆಗಪ್ಪ ಸಾಕು ಹಂಗಾಗೋಗುತ್ತೆ ಹೋಗ್ತಾ ಹೋಗ್ತಾ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬದುಕು. ನಮ್ಮನ್ನ ಈ ಜಾತಿ ಧರ್ಮದಿಂದ ದೂರ ಇಡುತ್ತೆ. ಹೌದು, ಹೌದು, ಕರೆಕ್ಟ್. ಬದುಕು ನೋಡಿ ಅಲ್ಲಿ ಹೋದಾಗ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಯ್ತು ಅಂದರೆ, ಇಲ್ಲಿದ್ದಾಗ ನಾವು ಅಷ್ಟು ಇಂಟ್ರಾಕ್ಟ್ ಮಾಡಿರಲಿಲ್ಲ ಬೇರೆಯವ್ರು. ನಮ್ಮ ರಿಲೇಷನ್ ಆಯಿತು, ನಮ್ಮ ಕ್ಲೋಸ್ ಸರ್ಕಲ್ ಆಯಿತು, ಅಷ್ಟು ಅಂತ ಬದುಕಿದ್ವಿ. ಬಟ್ ಹೊರಗಡೆ ಹೋದಾಗ ಬೇರೆ ನಮ್ಮ ಕರ್ನಾಟಕದಲ್ಲೇ ಬೇರೆ ಜಿಲ್ಲೆಗಳಿಂದ ಬಂದಿರೋ ಜನ, ಅವ್ರ ಜೊತೆಲ್ಲ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಅವ್ರ ಕಲ್ಚರ್ಸ್ ನಾವು ಕಲಿತಾ ಇದ್ದೀವಿ. ನಾವಿವಾಗ ಗರ್ಭಾನೂ ಮಾಡ್ತೀವಿ, ಮಲಯಾಳಂ ಅವ್ರದ್ದು ಹಬ್ಬ ಓಣಂ ಮಾಡ್ತೀವಿ. ಯಾಕಂದರೆ ಸುತ್ತ ನಾನು ಹೇಳಿದ್ನಲ್ಲ, ನಮ್ಮ ರೋಡಲ್ಲಿ ಈ ಕಡೆ ತೆಲುಗು, ಈ ಕಡೆ ಚೈನೀಸು, ಅವ್ರ ಪಕ್ಕ ಮಲಯಾಳಮು, ಎದುರುಗಡೆ ತೆಲುಗು, ಆ ಕಡೆ ತಮಿಳು, ಇನ್ನು ಮುಂದಕ್ಕೆ ಹೋದರೆ ಬ್ರೆಜಿಲ್ ಅವರಿದ್ದಾರೆ. ಸೊ ನಮ್ಮ ರೋಡಲ್ಲೇ ಆಫ್ರಿಕನ್ ಅಮೇರಿಕನ್ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ, ಜಗತ್ತಿದೆ ಒಂದು ರೋಡಲ್ಲೇ. ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕನ್ನಡದ ಹಬ್ಬಗಳು ಮಾಡ್ತೀವಿ, ಬದುಕಮ್ಮ ಅಂತ ಆಂಧ್ರದವ್ರ ಹಬ್ಬ ಮಾಡ್ತೀವಿ, ಓಣಂ ಮಾಡ್ತೀವಿ, ಎಲ್ಲ ಗರ್ಭ ಡ್ಯಾನ್ಸ್ ಮಾಡ್ತೀವಿ, ಕ್ರಿಸ್ಮಸ್ ಮಾಡ್ತೀವಿ, ಅಲ್ಲಿರೋ ಹಬ್ಬಗಳನ್ನೂ ಆಚರಿಸ್ತೀವಿ. ಒಂಥರ ಪಾಸಿಟಿವ್. ಒಂದು ವಿಶ್ವಮಾನವರಾಗಿರ್ಬೇಕು ಫಸ್ಟ್ ಆಫ್ ಆಲ್. ನಾವು ನೋಡ್ಬೇಕಾಗಿದ್ದು ಮನುಷ್ಯತ್ವ ಎಲ್ಲದಕ್ಕಿಂತ ದೊಡ್ಡದು ಸರ್. ಜಾತಿ ಧರ್ಮ ಎಲ್ಲದಕ್ಕಿಂತ ಮನುಷ್ಯ ಧರ್ಮನೇ ದೊಡ್ಡದು. ಅವ್ರು ಯಾವ ದೇಶ ಆಗಲಿ ಯಾವ ಇದಾಗಲಿ ಫಸ್ಟ್ ಮನುಷ್ಯತ್ವ ನಾವು ಇಟ್ಕೋಬೇಕು. ಇದೆಲ್ಲ ನಾವು ಇಲ್ಲಿ ಮಾತಾಡ್ಕೋತೀವಿ. ನಾವು ಇಲ್ಲಿದ್ದಾಗ ಆ ಥರ ಅನಿಸುತ್ತೆ, ಗ್ರೂಪಿಸಮು, ನಮ್ಮವರೇ ಇರ್ತಾರೆ. ಬಟ್ ನೀವು ಹೊರಗಡೆ ಹೋದಾಗ ಏನಾಗುತ್ತೆ, ನಮ್ಗೆ ಇವಾಗ ಅನ್ಸೋದು ಏನಂದ್ರೆ, ಬರೀ ಕನ್ನಡದವ್ರು ನಾವು ಬಿಟ್ಟು ಬೆಳೆದಿದ್ದು ಈ ಕನ್ನಡ ನೆಲ. ನಮ್ಗೆ ಅಲ್ಲಿ ಹೋದಾಗ ಕನ್ನಡದವ್ರು ಸಿಕ್ಕರೆ ಸಾಕಪ್ಪ ಅಷ್ಟೇ. ನಾವು ಕೇಳೋದಿಲ್ಲ ನೀನು ಯಾವ ಜಾತಿ, ನೀ ಯಾವ ಜಿಲ್ಲೆಯಿಂದ ಬಂದಿದ್ಯಾ, ನೀ ಕನ್ನಡ ಮಾತಾಡ್ತೀಯಾ ಅಷ್ಟೇ. ನಮ್ಗೆ ಅಷ್ಟೇ ಮ್ಯಾಟ್ರ್ ಆಗೋದಲ್ಲಿ. ಅಥವಾ ಇಂಡಿಯಾದವ್ರು ಯಾವುದು ಕನ್ನಡದವ್ರು ಸಿಕ್ಲಿಲ್ಲ, ಬರೀ ಇಂಡಿಯನ್ಸ್, ಭಾರತದವರು ಯಾರೇ ಆಗಲಿ, ನಮ್ಗೆ ಅಷ್ಟೇ ಮ್ಯಾಟ್ರ್ ಆಗೋದು. ನಿಮ್ಗೆ ಅಲ್ಲಿ ಜಾತಿ ಗೀತಿ ನಮ್ಗೆ ಮ್ಯಾಟ್ರ್ ಆಗಲ್ಲ.
ಬಟ್ ಈ ಮೇಲ್ ಜಾತಿ ಕೆಳ ಜಾತಿ ಅದೆಲ್ಲ ಇಲ್ಲ ಸರ್. ಅಲ್ಲಿ ಯಾರು ಮಾತಾಡ್ತೀವಲ್ಲ, ನಮ್ಮ ರಿಸರ್ವೇಶನ್ ಕಿತ್ಕೊಂಡು ಆ ಥರ ಏನಿಲ್ಲ. ಇವಾಗ ಹಂಗ್ ನೋಡಕ್ ಹೋದ್ರೆ ಅವ್ರು ನಮ್ಗೆ ಅನ್ಬೇಕು, ಇಲ್ಲಿ ನಮ್ಮ ಬೆಂಗಳೂರಿಗೆ ಬೇರೆಯವ್ರು ನಾರ್ತ್ ಇಂಡಿಯಾದವ್ರು ಬಂದ್ಬಿಟ್ಟಿದ್ದಾರೆ, ಅವ್ರು ನೋಡಿಸಿ ಅಂತೀವಿ. ಇವಾಗ ನಾವು ಅಮೇರಿಕಾಗ ಹೋಗಿದ್ದೀವಿ, ಅವ್ರು ನಮ್ಮನ್ನ ನೋಡಿಸ್ಬೇಕಾಗತ್ತಷ್ಟೇ. ಇನ್ನೊಬ್ಬ ಜೇಬಲ್ ಕೈ ಅಷ್ಟೇ. ಅಲ್ಲ, ಒಂದೇನು ಅಂದರೆ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿನ ಲೋಕಲ್ನ ರೆಸ್ಪೆಕ್ಟ್ ಮಾಡಬೇಕು. ಇವಾಗ ನಾನು ಬೇರೆ ಸ್ಟೇಟ್ಗೆ ಹೋದಾಗ ಅವ್ರ ಕಲ್ಚರ್ ಏನಿದೆ ಲ್ಯಾಂಗ್ವೇಜ್ನ ರೆಸ್ಪೆಕ್ಟ್ ಮಾಡಿ. ಈಗ ಅಮೆರಿಕಾಗೆ ಹೋಗಿದ್ದೀವಿ, ನಾವು ಅಲ್ಲಿ ಕಲ್ಚರ್ನ ರೆಸ್ಪೆಕ್ಟ್ ಮಾಡಿ ಅಲ್ಲಿ ಲ್ಯಾಂಗ್ವೇಜನ್ನ ಮಾತಾಡ್ತೀವಿ, ಅದು ಇಂಪಾರ್ಟೆಂಟ್. ನಿಮ್ಮ ಮನೇಲಿ ನಾವೇನಾರು ಆಚರಣೆ ಮಾಡ್ಕೊಳ್ಳೋಣ. ಒಂದು ಸಮಾಜಕ್ಕೆ ಬಂದಾಗ ಆ ದೇಶದ ನೆಲದ ಕಲ್ಚರ್ ಭಾಷೆನ ರೆಸ್ಪೆಕ್ಟ್ ಮಾಡೋದನ್ನು ನಾನು ನಂಬಿದ್ದೀನಿ. ಅವಾಗ ಯಾವ ಪ್ರಾಬ್ಲಮ್ ಇರಲ್ಲ ಸರ್. ನಾನು ಓಪನ್ ಆಗಿದ್ದೀನಿ ಸರ್. ನಾನು ಪರ್ಸ್ನಲಿ ಐ ಆಮ್ ಓಪನ್. ಇಲ್ಲ ನಾವು ಇವಾಗ ಓಪನ್ ಆಗ್ಬಿಟ್ಟಿದೀವಿ ಸರ್. ಅಂದ್ರೆ ಮೇ ಬಿ ಹೊಸದು ಅವಾಗ ಅನ್ನಿಸ್ತಿತ್ತೇನೋ, ಹೆಂಗೋ ಅವ್ರು ಚೆನ್ನಾಗಿರ್ಲಿ ಅನ್ನೋ ಥರ ಇವಾಗ ನಮ್ಮ ಮೆಂಟಾಲಿಟಿ ಹಂಗಿದೆ. ಯಾಕಂದ್ರೆ ಅಷ್ಟು ಜನದ ಜೊತೆ ಇದೀವಿ. ಇವಾಗ ಏನು ಗೊತ್ತಾ, ಇವಾಗ ಇಲ್ಲಿ ಎಲ್ಲ ರೋಡವರೆಲ್ಲ ಕನ್ನಡದವರು. ಅವಾಗಿದ್ದಾಗ ನಮಗೆ ಕನ್ನಡದವ್ರ ಬೆಲೆ ಗೊತ್ತಿರಲ್ಲ. ಇವಾಗ ಇನ್ನು ನಮ್ಮ ಜಾತಿಯವರೇ ಇರ್ತಾರೆ ಅನ್ಕೊಳ್ಳಿ, ನಮ್ಮ ಜಾತಿಯವ್ರ ಜೊತೆನೇ ಸೇರ್ಕೋತೀವಿ, ಅವಾಗಲೂ ಅದು ಬೆಲೆ ಇರಲ್ಲ. ಇವಾಗ ಅಲ್ಲಿ ಹೋಗಿದ್ದೀವಲ್ಲ, ನಮಗೆ ನಮ್ಮವರು ಅನ್ನೋ ಬೆಲೆ ಜಾಸ್ತಿ. ನಮ್ಮವರು ಅಂದರೆ ಒಂದು ಪಕ್ಕದಲ್ಲಿ ಯಾರಾದ್ರು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಖುಷಿಯಾಗಿ ಹೋಗುತ್ತೆ, ಅಯ್ಯೋ ನಮ್ಮವ್ರು ಯಾರೋ ಸಿಕ್ಬಿಟ್ರು ಅನ್ನೋ ಥರ. ಅಂದರೆ ಆ ಥರ ಇವಾಗ ಅಲ್ಲಿ ಹೊರಗೆ ದೇಶಕ್ಕೆ ಹೋದಾಗ ಅದು ಎಲ್ಲನೂ ಒಂದು, ಇವಾಗ ನನಗೆ ಯಾರೂ ಇರಲ್ಲ ಅಂದ್ಕೊಳ್ಳಿ, ಪಕ್ಕದಲ್ಲಿ ಒಂದು ಯಾವುದೋ ನಮಗೆ ಬೇರೆ ದೇಶ ಗೊತ್ತಿರೋ ದೇಶದಲ್ಲಿ ಇರ್ತಾರೆ, ಯಾರೂ ಗೊತ್ತಿಲ್ಲ ಅಂದರೆ ನಾನು ಅವ್ರ ಜೊತೆನೇ ಹೋಗಿ ಮಾತಾಡಿಸ್ಬೇಕು, ನಂಗೆ ಯಾರೋ ಒಬ್ರು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಆ ಥರ ಇದ್ದಾಗ ಎಲ್ಲರೂ ಅವರು ಒಳ್ಳೆಯವರೇ. ಇವಾಗ ನಾವು ಯಾರನ್ನೇ ಹೋಗಿ ಮಾತಾಡಿಸ್ತೀವಿ, ಇವಾಗ ಅನ್ಸುತ್ತೆ ಇವರು ಒಳ್ಳೆಯವರಲ್ಲ. ತಪ್ಪು ಕಂಡು ಹಿಡ್ಕೊಂಡು ಹೋದರೆ ಎಲ್ಲರಲ್ಲೂ ತಪ್ಪು ಕಂಡೇ ಕಾಣಿಸುತ್ತೆ. ನಮಗೆ ಬೇಕು ಎಲ್ಲರೂ ಒಳ್ಳೇದು ಕಾಣಿದ್ರೆ ಎಲ್ಲರೂ ಒಳ್ಳೆಯವರೇ ಅಂತ ಅನ್ನಿಸ್ತಾರೆ. ಸೊ ಇವಾಗ ಅಲ್ಲಿ ಹೋಗಿದ್ದಕ್ಕೋ ಇಲ್ಲ ಏನೋ ಸ್ವಲ್ಪ ಓಪನ್ ಮೈಂಡೆಡ್ ಆಗಿಬಿಟ್ಟಿದ್ದೀವಿ. ಎಲ್ಲ ಒಳ್ಳೆಯವರು, ಎಲ್ಲ ಚರ್ಚೆ ಚೆನ್ನಾಗಿರೋಣ, ನಮ್ಮ ಜನ ಬೇಕು. ಇಲ್ಲಿ ಬಂದರೆ ಎಲ್ಲ ಕೇಳ್ತಾರೆ, ನೀವೆಲ್ಲ ಪರವಾಗಿಲ್ಲ, ಅಲ್ಲಿಂದ ಇದ್ದರೂ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತೀರಾ ಅಂತ. ಯಾಕಂದರೆ ನಮ್ಗೆ ಅದ್ರ ಬೆಲೆ ಗೊತ್ತಾಗಿದೆ. ನಮ್ಮವ್ರು ಬೇಕು ಅನ್ನೋ ಒಂಥರ ಏನು ಇಲ್ವಲ್ಲ, ಇಲ್ಲದೆ ಇದ್ದಾಗ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ, ಆ ಥರ ನಮಗೆ ನಮ್ಮವ್ರು ಬೇಕು ಅಂತ ನಮಗೆ ಅನಿಸುತ್ತೆ. ನಮ್ಮವ್ರು ಚೆನ್ನಾಗಿ ಮಾತಾಡ್ಸೋಣ, ನಮ್ಮವ್ರು ಇರಲಿ ಅನ್ನೋ ಥರ ಇದೆ. ಇವಾಗ ಮಕ್ಕಳು ಅವ್ರವ್ರ ಖುಷಿ, ಅವ್ರು ಎಲ್ಲಿ ಹೆಂಗೆ ಚೆನ್ನಾಗಿದ್ರೆ ಸಾಕು ಅನ್ನೋ ಥರ ಮೆಂಟಾಲಿಟಿ. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಅಮೆರಿಕಾದಲ್ಲಿದ್ದರೂ ಕರ್ನಾಟಕದ ಭಾರತದ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಅಲ್ಲಿದ್ದರೂ ಅದೇ ಕೆಲವ್ರು ಇರ್ಬೋದು, ಬಟ್ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಪ್ರತಿದಿನ ಇಲ್ಲಿ ಏನಾಗ್ತಿದೆ, ಇಲ್ಲಿ ಯಾರೋ ಏನೋ ನಮ್ಮ ಕನ್ನಡದವ್ರಿಗೆ ಇದಾಯ್ತು ಅಂದಾಗ ನಮಗೆ ದುಃಖ ಆಗ್ತಿರುತ್ತೆ. ಇದೇನು ಹಿಂಗೆ ನಮ್ಮ ನಾಡಲ್ಲಿ ಈ ಥರ ಆಗ್ತಿದೆ ಅಂತ. ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಭಾರತದಲ್ಲಿ ಏನಾಗ್ತಿದೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರ್ತಾರೆ, ಹಿಂಗಾಯ್ತಂತಲ್ಲ ಅಂತ. ಬಟ್ ಅಷ್ಟು ತುಂಬಿರುತ್ತೆ ಸರ್, ಅದು ಹಾರ್ಟಲ್ಲಿ ಹೋಗಲ್ಲ. ನಾವು ಹುಟ್ಟಿದ ಮೇಲೆ ಇಲ್ಲಿ ಭಾರತ ಅಷ್ಟು ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ಈ ನೆಲದಲ್ಲಿ ಹುಟ್ಟಿದ ಮೇಲೆ ಅದು ಹಾರ್ಟಲ್ಲಿ ಸೇರ್ಕೊಂಡ್ಬಿಟ್ರಿ. ನೀವು ಯಾವುದೇ ಗ್ರಾಹಕರು ಹೋಗಿ ನಮ್ಮ ಹಾರ್ಟ್ ಬೀಟ್ ಕನ್ನಡ ಅಂತಾನೆ ಅಂತಿರುತ್ತೆ ಅವಾಗ. ಅಂದರೆ ಇರ್ತಾರೆ, ಬೇರೆ ನೋಡಿರ್ತಾರೆ, ಅಂದರೆ ಏನು ಅಮೆರಿಕಾದಲ್ಲೇ ಹುಟ್ಟು ಬೆಳೆದವ್ರು ಹಂಗೆ ಆಡ್ತಾರೆ, ಶೋಕಿ ಮಾಡ್ತಾರೆ, ಇದು ಎಲ್ಲ ಇರ್ತಾರೆ. ಡಿಪೆಂಡ್ಸ್. ಅಂದರೆ ಒಂದು ರಿಯಲೈಸೇಷನ್ ಆಗಬೇಕು. ಮೇ ಬಿ ನಮಗೆ ನಾವು ಬೆಳೆದು ಬಂದ ರೀತಿನೋ ಏನೋ. ಸೊ ನಮಗೆ ಒಂಥರ ರೂಟ್ಸ್ಗೆ ನಾವು ಇನ್ನೂ ಅಂಟ್ಕೊಂಡಿದ್ದೀವಿ. ಅಂದರೆ ಅದು ನಮ್ಮ ಪೇರೆಂಟ್ಸ್ಗಳು ನಮಗೆ ಕೊಟ್ಟಿರೋ ಕಲ್ಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಮ ಮಕ್ಕಳಿಗೇನೆ ನಾವು ಎಲ್ಲ ಥರ, ಇವಾಗ ನಮ್ಮ ಮಗ ಅಡುಗೆ ಮಾಡ್ತಾರೆ, ಮನೆ ಎಲ್ಲ ಕೆಲಸಗಳು ಹೇಳ್ಕೊಟ್ಟಿದ್ದೀವಿ, ಎಲ್ಲ ಥರ ಮಾಡ್ತಾರೆ. ಆಮೇಲೆ ಅಲ್ಲಿ ನಮಗೆ ಕೆಲಸದವರು ಅದೆಲ್ಲ ಇಲ್ಲ, ನಾವೇ ಎಲ್ಲ ಮಾಡ್ಕೋಬೇಕು, ನಾವೇ ಎಲ್ಲ ಇದು ಮಾಡ್ಕೋತೀವಿ. ಅದು ಒಂಥರ ನಮ್ಮನ್ನು ರೂಟೆಡ್ ಆಗಿ ಇಟ್ಕೊಳ್ಳುತ್ತೆ. ಇವಾಗ ಒಂದು ಫ್ಯಾನ್ ಕೆಟ್ಟೋಯ್ತಾ, ಇಲ್ಲೇ ಯಾರನ್ನೋ ಕರೆಸು ಮಾಡಿಸ್ತಾನೆ ಅನ್ನೋ ಒಂಥರ ಗತ್ತಿರುತ್ತೆ. ನಮಗೆಲ್ಲ ಗತ್ತಿರಲ್ಲ. ರಿಪೇರಿ ಆಯ್ತಾ, ಹೆಂಗಪ್ಪ ರಿಪೇರಿ ಮಾಡೋದು, ಯೂಟ್ಯೂಬಲ್ಲಿ ನೋಡ್ಕೊಂಡು ರಿಪೇರಿ ಮಾಡ್ಕೋತೀವಿ. ಯಾಕಂದರೆ ಹೌದಾ, ಯೂಟ್ಯೂಬ್ ನೋಡಿ ರಿಪೇರಿ ಮಾಡ್ತೀವಿ. ಯಾಕಂದರೆ ಒಂದು ಲೇಬರ್ ಕಮ್ಮಿ ಅಲ್ಲಿ, ಇನ್ನೊಂದು ಲೇಬರ್ ಎಕ್ಸ್ಪೆನ್ಸಿವ್. ಇವಾಗ ಈ ಫ್ಯಾನ್ ತರಕ್ಕೇನೆ ಅಂದರೆ ಮನೆ ಕಟ್ಟಿಸ್ಬೇಕಾರೆಲ್ಲ ಮಾಡಿಸ್ತೀವಿ. ಇವಾಗ ಒಂದು ಬಲ್ಬು ಹಾಳಾಗೋಯ್ತು, ಅದನ್ನು ಚೇಂಜ್ ಮಾಡಬೇಕು. ಇವಾಗ ಬಲ್ಬ್ಗೆ $10 ಇದ್ದರೆ ಅವ್ನು ಬಂದು ಹಾಕೋದಕ್ಕೆ $20 ಕೇಳ್ತಾನೆ. ಯಾಕಂದರೆ ಅಲ್ಲಿ ಲೇಬರ್ದು ಪ್ರಾಬ್ಲಮ್ ಇದೆ. ಜನ ಇಲ್ವಲ್ಲ, ಲೇಬರ್ ಪ್ರಾಬ್ಲಮ್ಮು. ಆಮೇಲೆ ಲೇಬರ್ ಕಾಸ್ಟ್ ಜಾಸ್ತಿ. ಸೊ ಅವ್ನಿಗೆ ಅಷ್ಟೊಂದು ಕೊಡೋ ಬದಲು ನಾನೇ ಮಾಡಿಬಿಡ್ತೀನಿ ಅಂತ ನಾವು ಮೋಸ್ಟ್ ಆಫ್ ದಮ್ ಎಲ್ಲರೂ ಒಂದು ಬೇಸಿಕ್ ಎಲೆಕ್ಟ್ರಿಕಲ್ ಕೆಲಸ, ಬೇಸಿಕ್ ಈ ಥರ ಕೆಲಸಗಳೆಲ್ಲ ಅವ್ರವರೇ ಮಾಡ್ಕೋತಾರೆ. ಅಲ್ಲಿ ಮನುಷ್ಯನ ಕೆಲಸಕ್ಕೆ ಬೆಲೆ ಜಾಸ್ತಿ. ಯಾಕಂದರೆ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಮನುಷ್ಯನ ಕೆಲಸಕ್ಕೆ ಬೆಲೆ ಜಾಸ್ತಿ. ಇಲ್ಲಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇರೋದ್ರಿಂದ ಕೆಲಸಗಳು ತುಂಬ ಇದೆ, ತುಂಬ ಮಾಡಬೇಕು. ಬಟ್ ಅಲ್ಲಿ ಮನುಷ್ಯನ ಕೆಲಸಕ್ಕೆ ತುಂಬ ಬೆಲೆ ಜಾಸ್ತಿ. ಮನುಷ್ಯನಿಗೆ ಬೆಲೆ ಇದೆ. ಟೈಮ್ ಬೆಲೆ ಇದೆ. ಸೊ ಇವಾಗ ಅದು ಆಬ್ವಿಯಸ್ಲಿ ಜನಸಂಖ್ಯೆ ಪ್ರಾಬ್ಲಮ್. ಅದು ತುಂಬ ಜನ ಆದಾಗ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲ ಕಡೆನೂ. ಬಟ್ ನಮ್ಮ ಇನ್ನೊಂದೇನಂದ್ರೆ ನಮ್ದಲ್ಲಿ ಇಷ್ಟು ಜನಸಂಖ್ಯೆ ಇದ್ರೂ ಈ ರೀತಿ ನಡ್ಕೊಂಡು ಹೋಗ್ತಿದೆ ದೇಶ, ಅದು ದೊಡ್ಡ ವಿಚಾರ.
ಅದೇ ದೊಡ್ಡ ಪವಾಡ. ಯಾಕಂದ್ರೆ ನಾವು ಡಿಫ್ರೆನ್ಸ್ ಗೊತ್ತಾಗ್ತೀವಿ. ಇವಾಗ ನ್ಯೂಯಾರ್ಕ್ ಹೋಗ್ತೀವಿ, ನ್ಯೂಯಾರ್ಕ್ ಕೇಳಿರ್ಬೇಕು ನೀವು. ಅಲ್ಲಿ ಲಿಬರ್ಟಿ ಸ್ಟ್ಯಾಚು ಅಲ್ಲಿ ರೋಡಲ್ಲಿ ಹೆಂಗ್ ಓಡಿಸ್ತಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಓಡಿಸ್ತೀವಲ್ಲ ಆ ರೀತಿ ಓಡಿಸ್ತಾರೆ. ಅಲ್ಲಿ ಯಾವ ರೂಲ್ಸ್ ಫಾಲೋ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಆ ರೀತಿ ಇದಾರೆ. ಅಲ್ಲಿ ಬಾಂಗ್ಲಾದೇಶಿಯವರು, ಭಾರತದವರು, ಈ ತರ ಏಷಿಯನ್ಸೇ ಜಾಸ್ತಿ ಇರೋದು ಓಡಿಸೋರು. ಟ್ಯಾಕ್ಸಿಗಳು ದುಡ್ಡಿನ ನುಗ್ತಾ ಇರ್ತಾರೆ. ಇಲ್ಲಿ ನಾವು ಬೆಂಗಳೂರೆಲ್ಲ ಓಡಾಡ್ತೀವಲ್ಲ ಆ ತರ. ಸೊ ಅದು ಜನಸಂಖ್ಯೆ ಎಲ್ಲಿ ಜಾಸ್ತಿ ಇರುತ್ತೆ ಅವಾಗ ಕಷ್ಟ ಕಂಟ್ರೋಲ್ ಮಾಡೋದು. ಅಂದ್ರೆ ಬೇರೆ ಕಡೆ ಎಲ್ಲ ರೂಲ್ಸ್ ಫಾಲೋ ಮಾಡೇ ಮಾಡ್ತಾರೆ. ಸೇಮ್ ಲೈಕ್ ಮನೇಲಿ ಮಕ್ಳು ಕಮ್ಮಿ ಇದೆ, ಸ್ವಲ್ಪ ಜಾಸ್ತಿ ಕೇರಿಂಗ್ ಮಾಡ್ತಾರೆ. ಹೌದು, ಹೆಂಗಾರ ಮಾಡು ಅಂತ. ಸೇಮ್ ಪಾಪ್ಯುಲೇಷನ್. ಗ್ರೇಟ್ ಸರ್, ಗ್ರೇಟ್, ಸೂಪರ್. ಬೆಳೆದಲ್ಲಿ ಎಷ್ಟು 15ನೇ ವರ್ಷ? ನಮ್ದು 15ನೇ ವರ್ಷ ಸರ್. ಇವಾಗ ನಡೀತಾ ಇದೆ. ಕನ್ನಡ ಮಾತಾಡ್ತೀರಾ, ತೆಲುಗು ಮಾತಾಡ್ತೀರಾ, ಇಂಗ್ಲಿಷ್ ಮಾತಾಡ್ತೀರಾ? ನಾವು ಕನ್ನಡ, ಮನೇಲೆಲ್ಲ ಕನ್ನಡ. ಮಕ್ಕಳು ಕನ್ನಡಕ್ಕೆ ಮಾತಾಡ್ತಾರೆ, ಅವರು ಇಂಗ್ಲಿಷ್, ಅವ್ರು ಕನ್ನಡ ಮಾತಾಡ್ತಾರೆ. ಮಗಳು ಇನ್ನೂ ಪಿಕ್ ಮಾಡ್ತಿದ್ದಾಳೆ ಇಂಗ್ಲಿಷಲ್ಲಿ. ಅವ್ರಿಗೆ ಸ್ವಲ್ಪ ಟೆಂಡೆನ್ಸಿ ಜಾಸ್ತಿ, ಇಂಗ್ಲಿಷ್ ಟೆಂಡೆನ್ಸಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇಂಗ್ಲಿಷಲ್ಲೇ ಮಾತಾಡೋದು, ಇಂಗ್ಲಿಷಲ್ಲೇ ಇರುತ್ತೆ. ಇವಾಗ ನಾವು ಕನ್ನಡನ ಇಂಗ್ಲೀಷ್ ಕನ್ವರ್ಟ್ ಮಾಡಿ ಮಾತಾಡ್ತೀವಲ್ಲ, ಹಂಗೆ ಅವ್ರು ಇಂಗ್ಲೀಷ್ನ ಕನ್ನಡ ಕನ್ವರ್ಟ್ ಮಾಡಿ ಮಾತಾಡ್ಬೇಕಾಗತ್ತೆ. ಬಟ್ ಕನ್ನಡ ಎಲ್ಲ ನೋಡ್ತಾರೆ, ಎಂಟರ್ಟೈನ್ಮೆಂಟ್. ಕನ್ನಡ ಮೂವೀಸ್ ಆಗಲಿ, ಕನ್ನಡ ಸಾಂಗ್ಸು ಎಲ್ಲ ಕನ್ನಡದ ಯಾವುದೇ ಬರಲಿ, ಹೊಸದು ಯಾವುದೇ ಕನ್ನಡ ಇರಲಿ, ಡಬ್ ಇರಲಿ ಕೇಳ್ತಾರೆ. ಕನ್ನಡದಲ್ಲಿ ಹಾಕಿಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಕನ್ನಡ ಒಂದೇ ಅರ್ಥ ಆಗೋದು. ಯಾವ್ದು ಬೇರೆ ಭಾಷೆ ಹಾಕೋದು, ತಮಿಳ್ ತೆಲುಗು, ನಂಗೆ ಕನ್ನಡದಲ್ಲಿ ಹಾಕು ಅಂತಾರೆ. ನೋಡ್ತೀವಿ ಇವಾಗ ನೋಡಿದ್ರೆ ಇಂಡಿಯಾ ಮೂವೀಸ್ ನೋಡ್ಬೇಕಂದ್ರೆ ಕನ್ನಡದಲ್ಲೇ ನಂತರ ಅದೇ ನಮ್ಮ ಇದರಿಂದ ನಮಗೆ ರೂಟೆಡ್ ಅಲ್ವಾ, ನಮ್ಗೆ ಕನ್ನಡ ಹತ್ರ. ಸೊ ಅವ್ರಿಗೂ ಅಷ್ಟೇ ಅದನ್ನ ತಿಳ್ಕೊಂಡಿದ್ದಾರೆ. ಎಲ್ಲ ಇದೆ ಅಲ್ಲಿ. ಕನ್ನಡ ಸ್ಕೂಲ್ಸ್ ನಡೆಸ್ತಾರೆ, ಅಂದ್ರೆ ಪ್ರೈವೇಟ್ ಆಗಿ ನಡೆಸ್ತಾರೆ, ಅಸೋಸಿಯೇಷನ್ ಅಲ್ಲಿ ಎಲ್ಲ ಇದೆ. ಅಲ್ಲ, ಇಲ್ಲಿ ಏನೇ ಒಂದು ದೃಷ್ಟಿಕೋನ ಇರ್ಬೋದು, ಅಲ್ಲಿ ಹೋಗಿದ್ದಾರೆ ಅಮೆರಿಕದಲ್ಲಿ ಆ ರೀತಿ ಶೋಕಿ ಮಾಡ್ತಿದ್ದಾರೆ. ಬಟ್ ಎಲ್ರಿಗೂ ದೇಶ ಪ್ರೇಮ ಅನ್ನೋದು ತುಂಬಾನೇ ಇದೆ ಅಲ್ಲಿ. ಇನ್ನೂ ಡಬಲ್ ಆಗುತ್ತೆ. ನಾವು ಯಾವಾಗ ದೇಶದಿಂದ ದೂರ ಆಗ್ತೀವಿ, ನಮ್ಮ ಮಣ್ಣಿನ ಬೆಲೆ ಗೊತ್ತಾಗುತ್ತೆ. ಇಷ್ಟು ದೂರ ಇದೀವ, ನಮ್ಮ ಸಂಬಂಧಗಳನ್ನ ಮಿಸ್ ಮಾಡ್ಕೋತೀವಿ, ಒಂದು ಫಂಕ್ಷನ್ ಮಿಸ್ ಆಗುತ್ತೆ, ಇಲ್ಲಿರೋ ಏನೋ ಒಂದು ಈವೆಂಟ್ ನಡೀತಾರೆ, ನಾವು ಬರೋಕ್ಕಾಗಲ್ವಲ್ಲ ಅಂತ ನೋವಾಗುತ್ತೆ. ಸೊ ಹೊರಗಡೆ ಹೋದಾಗ ನಮ್ಮ ದೇಶದ ಬೆಲೆ, ನಾಡಿನ ಬೆಲೆ ತುಂಬ ಗೊತ್ತಾಗುತ್ತೆ. ಅಂದರೆ ಇನ್ನು ಬೇರೆ ಥರ ಯೋಚನೆ ಮಾಡ್ಬೋದು. ಅಲ್ಲಿ ಹೋಗಿ ನಾವು ನಮ್ಮ ಇಂಡಿಯನ್ ಪತಾಕೆನ, ಕನ್ನಡ ಪತಾಕೆನ ಹಾರಿಸ್ತಾ ಇದ್ದೀವಿ ಅಂತ ಖುಷಿ ಪಟ್ಕೋಬೇಕು ಅಂತ ಹಂಗೆ ಅನ್ಕೋತೀವಿ ಅಷ್ಟೇ. ಅದು ನಮಗೆ ಇದು ಜನ್ಮಭೂಮಿ, ಅದು ಕರ್ಮಭೂಮಿ. ಆ ದೇಶಕ್ಕೂ ನಾವು ಚಿರಋಣಿ. ಯಾಕಂದ್ರೆ ಅಲ್ಲೂ ನಮಗೆ ಒಂದು ಲೈಫ್ ಕಟ್ಕೊಟ್ಟಿದ್ವಿ, ಅಲ್ಲೂ ಹೋಗಿ ಕಟ್ಕೊಂಡಿದೀವಿ ಲೈಫು. ಎರಡು ದೇಶಕ್ಕೂ ನಾವು ಚಿರಋಣಿಗಳು. ಇಲ್ಲ, ಅದು ಸಿಟಿಸನ್ ಆಗಿರ್ಬೇಕು. ಇಲ್ಲ, ಆ ಥರ ಆಗಲ್ಲ. ಅಲ್ಲಿ ಬಹಳ ಕೇರ್ ತಗೋತಾರೆ. ಕರಪ್ಷನ್ ಎಲ್ಲ ಕಡಿಮೆ. ಆ ಲೋ ಲೆವೆಲ್ ಅಲ್ಲಿ ಕರಪ್ಷನ್ ಕಡಿಮೆ, ಹೈ ಲೆವೆಲ್ ಆಗ್ಬೋದೇನೋ. ಲಾಬಿಂಗ್ ಅದೆಲ್ಲ ಅದೇನೋ ನಡೆದಿದೆ ಮೇಲ್ಗಡೆ ಹೈ ಲೆವೆಲ್ ಅಲ್ಲಿ. ಎಲೆಕ್ಷನ್ ಅಲ್ಲಿ ದುಡ್ಡು ಏನೂ ನಡೆಯಲ್ಲ. ಅಲ್ಲೂ ಏನಿಲ್ಲ. ಪ್ರಾಸೆಸ್ ಎಲ್ಲಾನು ಪ್ರಾಸೆಸ್ ಅಲ್ಲಿ ಹೋಗ್ಬೇಕು. ಎಲ್ಲ ಆನ್ಲೈನ್ ಇರುತ್ತೆ. ಅಪ್ಲೈ ಮಾಡು, ಅವ್ರು ಬರ್ತಾರೆ, ಒಬ್ರು ನೋಡ್ತಾರೆ, ಅಪ್ರೂವ್ ಮಾಡ್ತಾರೆ. ಎಲ್ಲ ಏನು ಇಲ್ಲ ಅಲ್ಲಿ. ಲಂಚ ಏನು ಇಲ್ಲ, ಎಲ್ಲ ಬೇಗ ಆಗುತ್ತೆ ಹಂಗೆ ತರ ಪ್ರಾಸೆಸ್ ಇಲ್ಲ. ನೀವು ದುಡ್ಡು ಲಂಚ ಇಲ್ಲ. ಅಟ್ ಲೋ ಲೆವೆಲ್ ನಮ್ಮ ಈ ಜನಸಾಮಾನ್ಯರ ಲೆವೆಲ್ ಅಲ್ಲಿ ದುಡ್ಡಿಲ್ಲ. ಹೈ ಲೆವೆಲ್ ಅಲ್ಲಿ ಲಾಬಿಂಗ್ ಅಂತ ಮಾಡ್ತಾರೆ, ಅದು ಮಾಡ್ತಾರೆ. ಬಟ್ ಜನಸಾಮಾನ್ಯರ ಲೆವೆಲ್ ಅಲ್ಲಿ ಕರಪ್ಷನ್ ಇಲ್ಲ. ಅದೆಲ್ಲ ಇಲ್ಲ ಸರ್. ಅದನ್ನ ಅವರು ತಗೊಳಲ್ಲ, ಕೆಲಸ ಮಾಡೋರು ತಗೊಳಲ್ಲ, ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಗೊತ್ತೇ ಇಲ್ಲ. ಬ್ರೈಬಿಂಗ್ ಆ ತರ ಎಲ್ಲ ಗೊತ್ತೇ ಇಲ್ಲ ಅವ್ರಿಗೆ. ಅಷ್ಟು ಮುಗಿದ್ರು ಒಂದೊಂದ್ಸರಿ ನೋಡಿದ್ರೆ ಇಷ್ಟು ಮುಗಿದ್ರ ಇವರು ಅನ್ಸುತ್ತೆ. ಆಮೇಲೆ ಇಲ್ಲ, ಹಂಗೆ ನೋಡಕ್ ಹೋದ್ರೆ ಇದು ಈ IT ಇದರಲ್ಲೆಲ್ಲ ಸ್ವಲ್ಪ ಬೇರೆ ಥರ ಎಲ್ಲ ಮಾಡ್ತಾರೆ. IT ಆಫೀಸಸ್ ಅಲ್ಲೂ ಇಲ್ಲೂ ಎಲ್ಲ ಮಾಡ್ತಾರಲ್ಲ, ಒಂಥರ ಫೇಕ್ ಸರ್ಟಿಫಿಕೇಟ್ ಕೊಟ್ಬಿಡೋದು, ವರ್ಕ್ ಇದು ಕೊಡೋದು, ಆ ಥರ ಎಲ್ಲ. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಅವ್ರು ಆ್ಯಕ್ಚುಲಿ ನ್ಯಾಯವಾಗಿ ಮಾಡ್ತಾರೆ ತುಂಬ. ಅವ್ರದ್ದು ಇವಾಗ ಸ್ಕೂಲಿಂದನೇ, ಚಿಕ್ಕಂದಿಂದನೇ ಅವ್ರಿಗೆ ಸ್ಕೂಲಲ್ಲಿ ಹೇಳ್ಕೊಡೋದು, ಥ್ಯಾಂಕ್ ಯು ಹೇಳು, ಸುಳ್ಳು ಹೇಳಬಾರ್ದು, ಒಂಥರ ಆ ಥರದ್ದು ವ್ಯಾಲ್ಯೂಸ್ ತುಂಬ ಹೇಳ್ಕೊಡ್ತಾರೆ ಚಿಕ್ಕ ಮಕ್ಕಳಿಂದನೇ. ಸ್ಕೂಲಲ್ಲಿ ಆ ಥರ ತುಂಬ ವ್ಯಾಲ್ಯೂಸ್ ಹೇಳ್ಕೊಡ್ತಾರೆ ಆ್ಯಕ್ಚುಲಿ. ಅದಕ್ಕೆ ಫೈನ್ ಆಗ್ತಾ ಇರ್ತಾರೆ. ನಾವು ಅದೆಲ್ಲ ಕ್ಯಾಮ್ರಾ ಇರುತ್ತೆ ಸರ್. ಎಲ್ಲಾರ ಮನೆ ಮುಂದೆನೂ ಕ್ಯಾಮ್ರಾ ಇರುತ್ತೆ. ನೀವು ಯಾರೇ ಬಂದ್ರು ಗೊತ್ತಾಗ್ಬಿಡುತ್ತೆ. ಆತರ ಎಲ್ಲ ಪಬ್ಲಿಕ್ ಅಲ್ಲೆಲ್ಲ ಸ್ಮೋಕಿಂಗ್ ಅಲ್ಲೋ ಇಲ್ಲ. ಅದಕ್ಕೆ ಡೆಸಿಗ್ನೇಟೆಡ್ ಪ್ಲೇಸ್ ಇದೆ.
ಅದೇ ಹೇಳ್ತಾ ಇದ್ದು. ಆ ರೀತಿ ವಿಚಾರಗಳಲ್ಲಿ ಬಹಳ ಚೆನ್ನಾಗಿದೆ ದೇಶ. ಒಂದು ಜನಸಂಖ್ಯೆ ಕಡಿಮೆ ಇದೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಈ ರೀತಿ ಎಲ್ಲ ವಿಚಾರಕ್ಕೆ ತುಂಬಾ ಜನಕ್ಕೆ ಅಲ್ಲಿ ಇಷ್ಟ ಆಗುತ್ತೆ. ಈ ರೀಸನ್ಗೆ ದುಡ್ಡು ಸಂಪಾದನೆ ಅದು ಇನ್ನೊಂದು, ದುಡ್ಡು ಬೇರೆ ಎಲ್ಲ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಈ ರೀತಿ ಲೈಫ್ ಸ್ಟೈಲು ಅದಕ್ಕೆ ಮೋಸ್ಟ್ ಆಫ್ ದೆಮ್ ಅಲ್ಲೇ ಇರೋಕ್ಕೆ ಇಷ್ಟ ಮಾಡ್ತಾರೆ. ಅಂದರೆ ಇಷ್ಟ ಆಗುತ್ತೆ ಅಂದರೆ ಅದು ಯೋಚನೆ ಮಾಡೋಕ್ಕೆ ಜೀವನ ನಡೀತಾ ಇರುತ್ತೆ. ಇಲ್ಲಿಗೆ ನಮಗೆ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿಗೆ ಬಂದ್ಬಿಡ್ತೀರಾ ಅಂತ, ವಾಪಸ್ ಬಂದ್ಬಿಡ್ತೀರಾ ಅಂತ ಕೇಳಿದಾಗ ಹೌದಾ ಹಂಗೆ ಬೇರೆ ಇದೆಯಾ ಅಂದರೆ ಜೀವನ ನಡ್ಕೊಂಡು ಹೋಗ್ತಿರುತ್ತಲ್ಲ, ಯೋಚನೆ ಮಾಡಿರಲ್ಲ, ಅಷ್ಟು ನಡ್ಕೊಂಡು ಹೋಗ್ತಾ ಇರುತ್ತೆ, ನಡೀತಾ ಇದೆ ಜೀವನ ಅನ್ಕೊಂಡು ಹಂಗೆ ಬಿಟ್ಬಿಡ್ತೀವಿ, ತುಂಬ ಯೋಚನೆ ಮಾಡೋಕ್ಕೆ ಹೋಗಿರಲ್ಲ. ಅನಂತ ತಾನ್ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಆಗು 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 ಅಂತ ಇದೇ ಮೈಸೂರಿನ ಮಣ್ಣಲ್ಲಿ ಬದುಕು ಹೋದಂಥ ಕುವೆಂಪು ಅವರು ಸಾರಿದರು. ಅಂದರೆ ಮನುಜ ಮತ ವಿಶ್ವಪಥ ಅಂತ ಸಾರಿದರು. ಎಲ್ಲಿಯೂ ನಿಲ್ಲಬೇಡ, ಮನೆಯನ್ನೆಂದು ಕಟ್ಟಬೇಡ, ಕೊನೆಯನ್ನೆಂದು ಮುಟ್ಟಬೇಡ, ಅನಂತವಾಗಿರು ಅಂದರೆ ಬೀಯಿಂಗ್ ಎಟರ್ನಲ್, ಬೀಯಿಂಗ್ ಇನ್ಫಿನಿಟ್ ಅನ್ನೋದನ್ನು ಕುವೆಂಪು ಅವರು ಭಾಳ ಚೆನ್ನಾಗಿ ಸಾರಿದರು. ಅಂದರೆ ದೇಶ, ಭಾಷೆ, ಜಾತಿ, ಮತ ಇಂಥ ಗಡಿಗಳನ್ನು ಇಟ್ಕೊಳ್ಳದೆ ಶುದ್ಧ ಮನುಷ್ಯನಾಗಿ, ಮಾನವೀಯತೆ ಇರೋ ಮನುಷ್ಯನಾಗಿ ಬದುಕುವಂಥ ಕುವೆಂಪು ಅವರು ಸಾರಿ ಹೋದರು ಸ್ನೇಹಿತರೆ. ಆ ಅನಿಕೇತನ ತತ್ವ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನೆಲ್ಲ ನೋಡಿ, ಇವ್ರ ಸಂದರ್ಶನ ಕೇಳುವಾಗ ನನಗೆ ಪದೇ ಪದೇ ಕಿವಿಯಲ್ಲಿ ಗುನುಗುಡ್ತಾ ಇರ್ತದ್ದು ಮತ್ತೆ ಮತ್ತೆ. ಅಂದರೆ ಅವ್ರು ನೋಡಿ ಈ ಮಣ್ಣಿನಲ್ಲಿ ಮೈಸೂರು ಇಲ್ಲೆಲ್ಲ ಹುಟ್ಟು ಬೆಳೆದು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮುಂದೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ನೋಡಿ ಜಾತಿ, ಮತ, ಭಾಷೆ, ಧರ್ಮ ಅಂತನ್ನುವುದೆಲ್ಲ ಡಿಸಾಲ್ವ್ ಆಗಿ ಅವರು ಶುದ್ಧ ಮನುಷ್ಯರಾಗಿ ನಾನು ನನ್ನ ಜೀವನ ನನ್ನ ಬದುಕು ಅಂತ ಇಷ್ಟರನ್ನು ಯೋಚನೆ ಮಾಡ್ತಾ ಬದುಕಿದಾರಲ್ಲ. ಬಹುಶಃ ಇದು ಆದರೆ ಎಲ್ಲ ಕಡೆ ಒಳ್ಳೆಯದು. ಅಂದರೆ ಅಮೆರಿಕದಲ್ಲಿ ಆಗಿದೆ, ಇಲ್ಲ ಆದರೆ ಇನ್ನೂ ಒಳ್ಳೆಯದು. ಯಾಕೆ ಗೊತ್ತಾ, ಜಾತಿ ಧರ್ಮದ ಸಂಕೋಲೆಗಳಲ್ಲಿ ಸಿಕ್ಕಾಕ್ಕೊಂಡು ನಾವು ಭ್ರಷ್ಟಾಚಾರ ಇತ್ಯಾದಿ ಅನಿಷ್ಟಗಳ ಕೂಪಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾವನ್ನೆಲ್ಲ ಬಿಡಿಸ್ಕೊಂಡು ಮನುಷ್ಯರಾಗಿ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಕೂಡ ಎಲ್ಲ ಕಡೆಯಿಂದಲೂ ಕಲಿಯಕ್ಕಿರುತ್ತೆ. ನಮ್ಮನ್ನು ನೋಡಿ ಅವ್ರು ಕಲಿತಿದ್ದಾರೆ. ನಮ್ಮ ಇಲ್ಲಿನ ಪುರಾತನ ಸಂಸ್ಕೃತಿ ಇದನ್ನೆಲ್ಲ ಬೇರೆ ಬೇರೆ ದೇಶದವ್ರು ನೋಡಿ ಕಲಿತಿದ್ದಾರೆ. ನಾವು ಅವರಿಂದ ಹೊಸತನವನ್ನು ನಾವು ಕಲಿಬೇಕಿದೆ. ಅಂದರೆ ಅವರಲ್ಲಿ ಇರುವಂಥ ನೋಡಿ ಆಚರಣೆಗಳು, ಚುನಾವಣೆಯಲ್ಲಿ ಲಂಚ ತಗೊಳ್ದಿರುವಂಥದ್ದು, ಸರ್ಕಾರಿ ಕಚೇರಿಗಳಲ್ಲಿ ಚುನಾವಣೆಗಳಲ್ಲಿ ಹಣ ತಗೊಳ್ದಿರೋಂಥದ್ದು, ಓಟ್ ಹಾಕೋಕ್ಕೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ತಗೊಳ್ದಿರೋಂಥದ್ದು, ಈ ರೀತಿ ಪಾರದರ್ಶಕವಾದ ವ್ಯವಸ್ಥೆ ನಮ್ಮಲ್ಲೂ ಕೂಡ ಬರಬೇಕು. ವರ್ಕ್ ಕಲ್ಚರ್ ಬಹಳ ಮುಖ್ಯವಾಗಿ ವೈಯಕ್ತಿಕ ಬದುಕಿಗೆ ನೋಡಿ, ಅವರು ಕೆಲಸ ಮಾಡ್ತಾರೆ ಸರ್, ಈಗಲೂ 8 hours ನೀವು 8 hours ಅಷ್ಟೇ ಸರ್. ಈಗ ಮಕ್ಕಳು ದೊಡ್ಡವರಾಗ್ತಾರೆ, ಇರಪ್ಪ ಒಂದು 16 ಗಂಟೆ ಕೆಲಸ ಮಾಡಿ ಇವ್ರು ಮದುವೆ ಮಾಡಬೇಕು ಅಂತೆಲ್ಲ ಏನಿಲ್ಲ ಸರ್, 8 hours ಅಷ್ಟೇ. ಆ ರೀತಿ ವೈಯಕ್ತಿಕ ಬದುಕಿಗೆ ಸಮಯ ಕೊಡುವಂಥದ್ದನ್ನು ನಾವು ಕೂಡ ಕಲಿಬೇಕು, ಆ ಥರದ್ದೆಲ್ಲನೂ ಅಂತ ಹೇಳ್ತಾ ನನ್ನ ಸಹೋದರಿ ಅವ್ರಿಗೂ ಒಳ್ಳೆಯದಾಗಲಿ, ಶ್ವೇತಾ ಅವ್ರಿಗೆ. ಸುನೀಲ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡಿಗರು ಎಲ್ಲೇ ಹೋದ್ರು ಕನ್ನಡದ ಪತಾಕೆ ಹಾರಿಸ್ತಿದ್ದಾರೆ ಅವರು. ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇದೆ ಇಡೀ ದಂಪತಿಗಳಿಗೆ. ಅವ್ರಿಗೂ ಒಳ್ಳೆಯದಾಗಲಿ, ನಿಂಗೂ ಒಳ್ಳೆಯದಾಗಲಿ. ಸೊ ಆಲ್ ದ ಬೆಸ್ಟ್ ನಿಂಗೂ ಕೂಡ ಅಂತ ಕೇಳ್ಕೊತಾ, ಮೈಸೂರಿನಲ್ಲಿ ಇವರು ಬಂದಿದ್ದಾರೆ. ಇವರು ಇನ್ನೊಂದು 2 ದಿವಸಕ್ಕೆ ಹೊರಟ್ಬಿಡ್ತಾರೆ ಅವರು. ಸೊ ಅವರ ಪ್ರಯಾಣ ಸುಖಕರವಾಗಿರಲಿ, ಅವರ ಅಮೇರಿಕಾದ ವಾಸ ಸುಖಕರವಾಗಿರಲಿ ಅಂತ ಹೇಳ್ತಾ ಧನ್ಯವಾದ ಸರ್. ಸರ್, ನಿಮ್ಮ ಇನ್ನೊಂದು ಹೇಳಬೇಕು, ನೀವು ನಮ್ಮ ಕನ್ನಡದ ಪ್ರತಿಭೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ನಿಮ್ಮ ಕಂಟೆಂಟು ತುಂಬ ದೇಶದ ಆಚೆ ರೀಚ್ ಆಗ್ತಾ ಇದೆ. ನೀವಿನ್ನೂ ದೊಡ್ಡದಾಗಿ ಬೆಳೀಲಿ, ನಮಗೆ ಆ ಥರ ಆಶಿಸ್ತೀವಿ ನಾವು. ಹಾಗೆ ಶ್ವೇತಾ ಮತ್ತು ಸುನೀಲ್ ಅವ್ರದ್ದು ಶ್ವೇತಾ ಸುನೀಲ್ ಸ್ಟೋರೀಸ್ ಅಂತ ಇನ್ಸ್ಟಾ ಪೇಜ್ ಇದೆ. ಇನ್ಸ್ಟಾಗ್ರಾಮಲ್ಲಿ ನೀವು ಅವ್ರನ್ನ ಫಾಲೋ ಮಾಡಿ. ತುಂಬ ಒಳ್ಳೊಳ್ಳೆಯ ಅಮೆರಿಕ ಮತ್ತು ಭಾರತದ ಬದುಕಿನ ಕುರಿತಾಗಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಿರ್ತಾರೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅಮೆರಿಕದಲ್ಲಿ ಓದೋದು ಹೇಗೆ, ಅಲ್ಲಿ ಉದ್ಯೋಗ ಪಡ್ಕೊಳ್ಳೋದು ಹೇಗೆ ಅಂತ ಎಲ್ಲ ವೀಡಿಯೋಸ್ ಮಾಡ್ತಿರ್ತಾರೆ. ಶ್ವೇತಾ ಸುನೀಲ್ ಸ್ಟೋರೀಸ್ ಅಂತ ಇನ್ಸ್ಟಾಗ್ರಾಮಲ್ಲಿದ್ದಾರೆ. ಹಾಗೆ ಶ್ವೇತಾ ಸುನೀಲ್ USA ಸ್ಟೋರೀಸ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಲಾಂಗ್ ವೀಡಿಯೋಸ್ ಅಲ್ಲಿ ಕೂಡ ಸಿಗುತ್ತೆ ಅಂತ ಕೇಳ್ಕೊತಾ ಆಲ್ ದ ಬೆಸ್ಟ್. ಶುಭವಾಗಲಿ ನಿಮಗೆ. ಥ್ಯಾಂಕ್ ಯು ಕಲೆಗಾರನ ಮಾಧ್ಯಮದ ಮೂಲಕ ಎಲ್ಲರಿಗೂ ತೋರಿಸ್ತಾ ಇರೋ ಕಲಾ ಮಾಧ್ಯಮ ಚಾನಲ್ದ ಪರಮ ಪುರುಷ ಪರಮ ಅವ್ರಿಗೆ ನಮ್ಮ ಧನ್ಯವಾದಗಳು. ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿ ತುಂಬ ಇನ್ಫಾರ್ಮೇಶನ್ ನಿಮ್ಮ ಕಡೆಯಿಂದನೂ ತಗೊಂಡ್ವಿ ನಾವು. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು.